ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಿದ್ದ ನಿಯಮ ಸಡಿಲಿಕೆ ಮಾಡಲಾಗಿದೆ. ರೂಲ್ಸ್ಗಳನ್ನು ಸಡಿಲಿಸಿದ ರಾಜ್ಯ ಸರ್ಕಾರ ಇಷ್ಟೇ ವಿದ್ಯಾರ್ಥಿಗಳಿರಬೇಕೆಂಬ ನಿಯಮ ಕೈಬಿಟ್ಟಿರತಕ್ಕಂಥದ್ದು ಈಗ ಕಾಂಗ್ರೆಸ್ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಪ್ರತಿಪಕ್ಷಗಳಿಂದ ಟೀಕೆ ವ್ಯಕ್ತವಾಗ್ತಾ ಇದೆ. ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಿಗಿದ್ದ ನಿಯಮವನ್ನು ಸಡಿಲಿಕೆ ಮಾಡಲಾಗಿದೆ. ರೂಲ್ಸ್ಗಳನ್ನು ಸಡಿಲಿಸಿದ ರಾಜ್ಯ ಸರ್ಕಾರ ಇಷ್ಟೇ ವಿದ್ಯಾರ್ಥಿಗಳಿರಬೇಕೆಂಬ ನಿಯಮ ಕೈಬಿಟ್ಟ ಸರ್ಕಾರ. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಪ್ರತಿಪಕ್ಷಗಳಿಂದ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಹಲವು ಬಾರಿ ತಿರಸ್ಕಾರಗೊಂಡಿದ್ದ ನಿಯಮಗಳ ತಿದ್ದುಪಡಿ ಮಾಡಲಾಗಿದೆ. ಈಗ 2/3 ಭಾಗ ಅಲ್ಪಸಂಖ್ಯಾತರ ಇರಬೇಕೆಂಬ ನಿಯಮ ಕಾಲೇಜುಗಳಿಗೆ ಕೂಡ ಈಗ ಆಗಿರ್ತಕ್ಕಂಥದ್ದು. ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಿದ್ದ ನಿಯಮ ಈಗ ಸಡಿಲಿಕೆ ಮಾಡಲಾಗಿದೆ. ರೂಲ್ಸ್ಗಳನ್ನು ಸಡಿಲಿಸಿದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇಷ್ಟೇ ವಿದ್ಯಾರ್ಥಿಗಳಿರಬೇಕೆಂಬ ನಿಯಮ ಕೈಬಿಟ್ಟಿರ್ತಕ್ಕಂಥದ್ದು ಈಗ ಸರ್ಕಾರ. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಪ್ರತಿಪಕ್ಷಗಳಿಂದ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಹಲವು ಬಾರಿ ತಿರಸ್ಕಾರಗೊಂಡಿದ್ದ ಈ ಒಂದು ನಿಯಮ ಈಗ ತಿದ್ದುಪಡಿಯಾಗಿರ್ತಕ್ಕಂಥದ್ದು. 2/3 ಭಾಗ ಅಲ್ಪಸಂಖ್ಯಾತರ ಇರಬೇಕೆಂಬ ನಿಯಮ ಕಾಲೇಜುಗಳಿಗೂ ಕೂಡ ವಿಸ್ತೃತವಾಗಿರ್ತಕ್ಕಂಥದ್ದು. ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಿಂದ ಆ ಒಂದು ಸಂಸ್ಥೆಗಳಿಗಿದ್ದ ನಿಯಮ ಈಗ ಸಡಿಲಿಕೆ ಮಾಡಲಾಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ. ಈ ರೂಲ್ಸ್ ಅನ್ನು ಸಡಿಲಿಕೆ ಮಾಡಿಕೊಂಡಿರತಕ್ಕಂಥದ್ದು. ಇಷ್ಟೇ ವಿದ್ಯಾರ್ಥಿಗಳಿರಬೇಕೆಂಬ ನಿಯಮ ಕೈಬಿಟ್ಟಿರ್ತಕ್ಕಂಥದ್ದು ಸರ್ಕಾರ. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಈ ಒಂದು ನಿರ್ಧಾರಕ್ಕೆ ಪ್ರತಿಪಕ್ಷಗಳಿಂದ ಒಂದು ಟೀಕೆಗಳು ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ರೂಲ್ಸ್ಗಳನ್ನು ಸಡಿಲಿಸಿದ ರಾಜ್ಯ ಸರ್ಕಾರ ಈ ಒಂದು ರೂಲ್ಸ್ ಏನು ಸಡಿಲಿಕೆ ಮಾಡಲಾಗಿದೆ, ಇದಕ್ಕೀಗ ಪ್ರತಿಪಕ್ಷಗಳಿಂದ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ರೊಚ್ಚಿಗೆದ್ದಿರ್ತಕ್ಕಂಥದ್ದು ಪ್ರತಿಪಕ್ಷಗಳು. ಹಲವು ಬಾರಿ ತಿರಸ್ಕಾರಗೊಂಡಿತ್ತು ಈ ಒಂದು ನಿಯಮ. ಆದರೂ ಕೂಡ ಈಗ ಕಾಂಗ್ರೆಸ್ ಸರ್ಕಾರದಿಂದ ತಿದ್ದುಪಡಿ ಮಾಡಲಾಗಿದೆ. 2/3 ಭಾಗ ಅಲ್ಪಸಂಖ್ಯಾತರ ಇರಬೇಕು ಅಂತಕ್ಕಂಥ ರೂಲ್ಸು ಈಗ ಕಾಲೇಜಿಗೂ ಕೂಡ ಅನ್ವಯವಾಗುತ್ತೆ. ರೂಲ್ಸ್ಗಳನ್ನು ಸಡಿಲಿಕೆ ಮಾಡಿಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ.